ಗೈಸ್ ನನ್ನ ಮಾರ್ನಿಂಗ್ ಅಲಾರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಹಬ್ಬ ಪ್ರಯುಕ್ತವಾಗಿ ಕ್ಲೀನಿಂಗ್ ನಡೀತಿದೆ. ಆಮೇಲೆ ನನ್ನ ಕಸಿನ್ಸ್ ಬಂದರು ಊರಿಂದನೂ ಏನು ತಂದರು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ. ಗೈಸ್ ನೋಡಿ, ಅವ್ನು ಹಿಂಗೆ ಬಸ್ಸದು ನನಗೆ ಮಾರ್ನಿಂಗ್ 6 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಗೈಸ್ ಈಗ ನಾನು ಗುಂಡಂಗ ವಾಕಿಂಗ್ ಎಲ್ಲ ಕರ್ಕೊಂಡೋಗಿ ಬಂದೆ. ನಮ್ಮ ಗುಂಡ ಅಂದರೆ ಡಾಗ್. ಸೊ ಅವನ್ನ ವಾಕಿಂಗ್ ಎಲ್ಲ ಮುಗಿಸಿ ಬಂದು ನಾನು ಕಾಫಿ ಕುಡಿದೆ. ಮಾರ್ನಿಂಗ್ ಕಾಫಿ ಕುಡ್ದಿಲ್ಲ ಅಂದರೆ ನಂಗೆ ತಲೆನೋವು ಬಂದುಬಿಡುತ್ತೆ. ಸೊ ಎವ್ರಿ ಡೇ ಮಾರ್ನಿಂಗ್ ಕಾಫಿ ಟೋಸ್ದೇ ಇರುತ್ತೆ. ಸೊ ಕುಡ್ದಾದ್ಮೇಲೆ ಇವಾಗ ದಿನನಿತ್ಯ ಹೇಗೆ ಇರುತ್ತೆ ಅಂತ ನೋಡುವ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಹತ್ರ ಇನ್ನೇನು. ಸೊ ನಾವಿನ್ನ ಕ್ಲೀನಿಂಗ್ ಮಾಡ್ಕೊಂಡಿಲ್ಲ. ಸೊ ಇವತ್ತೆಲ್ಲ ಕ್ಲೀನಿಂಗ್ ಪ್ರೊಸೆಸ್ ನಡೆಯುತ್ತೆ ನಮ್ಮ ಮನೆಯಲ್ಲಿ. ನಿಮಗೂ ತೋರಿಸ್ತೀನಿ ನೋಡಿ. ಎಷ್ಟು ಪಾತ್ರೆ ಇದೆ, ಇನ್ನು ಮೇಲಿಂದ ತೆಗಿತಾ ಇದ್ದೀವಿ ಒಂದೊಂದಾಗೇ. ಕ್ಲೀನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಸೊ ಎಷ್ಟೆಲ್ಲ ಪಾತ್ರೆ ಇಟ್ಕೊಂಡಿದ್ದಾರೆ ನೋಡಿ ನಮ್ಮ ಮಮ್ಮಿ. ಐ ಥಿಂಕ್ ಇದು ಎಲ್ಲರ ಮನೆಯಲ್ಲೂ ಇದೇ ಥರ ಇರುತ್ತೆ. ನಾನು ಹೇಳ್ದಂಗೆ ಇದೇ ಥರ ಎಲ್ಲರ ಮನೆಯಲ್ಲೂ ಇದೇ ಥರ ಪಾತ್ರೆಗಳು ಇಷ್ಟೊಂದು ಇಟ್ಕೊಂಡಿರ್ತಾರೆ. ಎಸ್ಪೆಷಲಿ ಹಳೆಯ ಕಾಲದವ್ರು ಇರ್ತಾರಲ್ಲ, ಅವ್ರು ಈ ಥರ ಪ್ರಿಸರ್ವ್ ಮಾಡಿ ಇಟ್ಕೊಂಡಿರ್ತಾರೆ ನೋಡಿ. ಎಲ್ಲ ಕ್ಲೀನ್ ಮಾಡಿ ಒರೆಸಿ ಈ ಥರ ಎಲ್ಲ ಎತ್ತಿಕ್ಬೇಕು. ಆಮೇಲೆ ಮೇಲಿಡ್ತೀವಿ ವಾಪಸ್. ಇನ್ನು ಬರೋದಿದೆ, ತೋರಿಸ್ತೀನಿ ನೋಡಿ. ಎಷ್ಟೆಲ್ಲ ಪಾತ್ರೆಗಳು, ಇಷ್ಟೆಲ್ಲ ಲೋಟ, ಬೇಷನ್ನು ಎಷ್ಟೆಲ್ಲ ಇಟ್ಕೊಂಡಿದ್ದಾರೆ ನಮ್ಮ ಮಮ್ಮಿ. ಇನ್ನೂ ತೆಗಿತಾ ಇದ್ದಾರೆ. ಆ ಹಾಟ್ ಬಾಕ್ಸ್ ನೋಡಿದ್ರೆ ಅದೆಲ್ಲ ಹಳೆಯ ಕಾಲದ ಹಾಟ್ ಬಾಕ್ಸು. ಅದಿನ್ನೂ ಎಷ್ಟೊಂದಿದೆ ಗೊತ್ತಾ ಆ ಥರ ಹಾಟ್ ಬಾಕ್ಸು. ಇದು ನಾವು ಮೇಲ್ಗಡೆ ಎಲ್ಲ ತಂದು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಈ ಥರ ಹಾರಾಕ್ತಾಯಿದ್ದೀವಿ. ಇದೊಂದು ಸೆಟ್ ಆಫ್ ಮೇಲ್ಗಡೆ ಇತ್ತು. ನಮ್ಮ ರೋಡಲ್ಲಿ ಟಾರ್ ಹಾಕ್ತಿದ್ರು. ಸೊ ಅದೊಂದು ಸ್ವಲ್ಪ ಹೊತ್ತು ನೋಡ್ತಾ ಕೂತ್ಕೊಂಡ್ವಿ ಹೆಂಗೆ ಆಗ್ತಿದ್ದಾರೆ, ಯಾವ ಥರ ಪ್ರೊಸೆಸ್ ಅಂತ. ನಾನು ನಮ್ಮ ಆಚೆಗಡೆ ಬಂದು ನೋಡ್ತಾ ಇದ್ವಿ. ಚೆನ್ನಾಗಿ ಆಗ್ತಾಯಿದ್ದಾರೆ. ನೋಡಾದ್ಮೇಲೆ ತಿರ್ಗಾ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿದೆ. ನಾನು ಈ ಥರ ಕಂಪ್ಲೀಟಾಗಿ ಕ್ಲೀನಾಗಿ ಪೂಜೆ ಮಾಡಿ ದೇವರಿಗೆ ಅರ್ಶಿನ ಕುಂಕುಮ ಇಟ್ಟು ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹೇಗೆ ಪೂಜೆ ಮಾಡಿದ್ದೀನಿ ಅಂತ. ಸೊ ನಾನು ರಾಯರ ಭಕ್ತರಾಗಿರೋದ್ರಿಂದ ಜಾಸ್ತಿ ಅಲಂಕಾರ ಮಾಡ್ತೀನಿ. ಪ್ರತಿನಿತ್ಯನೂ ಅಲಂಕಾರ ಮಾಡ್ತೀನಿ ನಾನು. ಬರೀ ಥರ್ಸ್ಡೇಸೇ ಸ್ಪೆಸಿಫಿಕ್ ಅಂತ ಇಲ್ಲ, ಅಲಂಕಾರ ಮಾಡ್ತೀನಿ. ರಾಯರ ಅಂದರೆ ಸಖತ್ ಇಷ್ಟ. ಸೊ ಅದಾದಮೇಲೆ ನಮ್ಮಮ್ಮ ಊಟ ಮಾಡೋಕ್ಕೆ ಚಪಾತಿ ಹರ್ಕೊತಾಯಿದ್ರು. ಚಪಾತಿ ಮಾಡಿ ಟೊಮೆಟೊ ಗೊಜ್ಜು ಕೂಡ ಮಾಡಿದರು. ಸೊ ನಮ್ಮಮ್ಮ ಬೇಯಿಸ್ಕೊಡ್ತಾಯಿದ್ರು. ಬೇಯಿಸ್ಕೊಟ್ಟೆಲ್ಲ ಆದಮೇಲೆ ನಾನು ತಿಂದೆ ಸ್ವಲ್ಪ. ತಿಂದೆಲ್ಲ ಆದಮೇಲೆ ನನ್ನ ಕಸಿನ್ಸ್ ಬಂದಿದ್ದು, ನಾವು ಕ್ಯಾಪ್ಚರ್ ಮಾಡೋದೇ ಮಾಡ್ತೋಯ್ತು. ಆ್ಯಂಡ್ ಊರಿಂದ ನಮಗೆ ಹಬ್ಬ ಇರೋದ್ರಿಂದ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು, ಬಾಳೆಗೊನೆ ತಂದಿದ್ರು. ಅದಿನ ಕಾಯಿ ಇದೆ. ದೆನ್ ಬಿಲ್ಪತ್ರೆ, ವಿಳೆದೆಲೆ, ಕರ್ಬೇವಿನ ಸೊಪ್ಪು ಎಲ್ಲನೂ ತೊಗೊಂಡ್ಬಂದು ಕೊಟ್ಟರು. ಆ್ಯಂಡ್ ಮಾವಿನ ಎಲೆನೂ ತಗೊಂಬಂದಿದ್ರು ಹಬ್ಬಕ್ಕೆ ಕಟ್ಟೋಕ್ಕೆ. ಮಾವಿನ ಎಲೆ, ಆಮೇಲೆ ಎರಳಿಕಾಯಿ. ನಿಮ್ಮ ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿ ಎರಳಿಕಾಯಿ ಚಿತ್ರಾನ್ನ ಮಾಡ್ತಾರೆ ಹೇಳಿ ಗೈಸ್, ನಂಗೆ ಸಖತ್ ಇಷ್ಟ. ಗೊನೆ ಬಂದಿದೆ. ನಮ್ಮಮ್ಮ ಊರಿಂದ ಆಗಲೇ ತಂದಿರೋದನ್ನು ನೀರಲ್ಲಿ ಹಾಕಿ ಇಟ್ಬಿಟ್ಟಿದ್ದಾರೆ, ಏನೂ ಆಗಬಾರ್ದು ಹಬ್ಬಕ್ಕೆ ಅಂತ. ಇದು ಬಾಳೆ ಎಲೆ, ಹಬ್ಬಕ್ಕೆ ಎಲ್ಲ ಊರಿಂದ ಬಂದಿರೋದು. ಅಡಿಕೆ ಇಷ್ಟು ತಂದಿದ್ದಾರೆ ಸದ್ಯಕ್ಕೆ ಊರಿಂದ ಹಬ್ಬಕ್ಕೆ ಇಡೋಕ್ಕೆ, ನಮ್ಮ ತೊಟ್ಟದ್ದು. ಆಮೇಲೆ ನಾನು ನಮ್ಮ ಯಜಮಾನ್ರು ಇಬ್ಬರು ಮೂವಿಗೆ ಹೋದ್ವಿ. ರಾತ್ರಿ ಮೂವಿ ನೋಡ್ಕೊಂಡು ಬಂದ್ವಿ. ನೋಡಿ ಯಾವ ಮೂವಿ ಅಂತ ಗೆಸ್ ಮಾಡಿ. ದ ಒನ್ ಆ್ಯಂಡ್ ಓನ್ಲಿ ಸೂರ್ಯ ಅವ್ರದ್ದು ಮೂವಿ ಹೋಗಿದ್ವಿ. ಸೂರ್ಯ ಸತ್ತು ಚೆನ್ನಾಗಿತ್ತು. ಆ್ಯಂಡ್ ಮೂವಿಗೆ ಹೋದ್ಮೇಲೆ ನಮ್ದೊಂದು ಫೋಟೋ ಇರಬೇಕಲ್ಲ. ಇವಳೆ ನನಗೆ ಜೋಡಿ ನಮ್ಮನೆಯ ತುಳಸಿ ಕಟ್ಟೆ ಹೀಗಾಗಿತ್ತು ನನ್ನ ದಿನ. ಆ್ಯಂಡ್ ಐ ಹೋಪ್ ಯು ಲೈಕ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್.